ಏನು ಹೇಳಿದ್ರೆ ಏನು ಅನಿಸುತ್ತೆ ಆ್ಯಕ್ಚುಲಿ. ಎಲ್ಲೆಲ್ಲಿಯೂ ದುಷ್ಟಶಕ್ತಿಯೋ ಅಟ್ಟಹಾಸ ನಡೆದಾಗ, ಎಲ್ಲರ ತಲೆ ಕೆಟ್ಟಾಗ, ಎಲ್ಲರ ವಿಚಾರಗಳೇ ಕೆಟ್ಟಾಗ, ಯೋಚನಾ ಲಹರಿ ಕೆಟ್ಟಾಗ, ಭೂಮಿ ಬೀರಿದಾಗ ಏನು ಮಾಡೋದು? ಬಸವನವ್ರು ಹೇಳ್ತಾರಲ್ಲ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ನಿಂತ ನೆಲವೇ ಬಿರುದೊಡೆ. ಇದೆಲ್ಲ ಹೀಗಾಗ್ತಾ ಹೋಗುವಾಗ ಹೆಂಗೆ ಸುಖದಿಂದ ಇರ್ಲಿಕ್ಕೆ ಶಕ್ಯದು? ಎಷ್ಟೋ ಜನ ಬರ್ತಾರ, ಅರ್ಚಕರು ಇರ್ತಾರ, ಸ್ವಾಮಿಗಳದಾರ, ಮಠಾಧಿಪತಿಗಳದಾರ, ಬಂದು ನನ್ನ ಮುಂದೆ ಅವಲತ್ತುಕೊಳ್ತಾರ. ಅವರು ನನ್ನನ್ನು ಏನೋ ಒಂದು ಥರ ಆತ್ಮೀಯತೆಯಿಂದ, ಒಂಥರ ಮಿತ್ರತ್ವ ಭಾವದಿಂದ, ಭ್ರಾತೃತ್ವ ಭಾವದಿಂದ ನಮ್ಮ ಒಳಗಿನ ಅಳಲನ್ನು ನಮ್ಮ ಮುಂದೆ ತೋಡ್ಕೊತಾರೆ. ಅವ್ರಿಗೆ ಗೊತ್ತದ ನಾನು ಈ ಗೌಪ್ಯವನ್ನು ಮೇಂಟೈನ್ ಮಾಡ್ತೀನಿ ಅಂತ ತಿಳ್ಕೊಂಡು. ಇದುವರೆಗೆ ಯಾರೂ ಹೇಳಿದ್ದನ್ನು ಯಾರ ಮುಂದೂ ನಾನು ಒದರಿಕೊಂಡಿಲ್ಲ, ಹೇಳಿಕೊಂಡಿಲ್ಲ, ಅವರ ತೇಜೋವಧಿ ಮಾಡಿಲ್ಲ. ಹೀಗಾಗಿ ಅವರಿಗೆ ನನ್ನ ಬಗೆಗೆ ಅಸೀಮ ವಿಶ್ವಾಸ. ಬಂದು ತಮ್ಮ ಒಡಲಾಳದ ಬೇಗುದಿಯನ್ನು ನನ್ನ ಮುಂದೆ ಇಟ್ಕೊತಾರೆ. ಅವರಿಗೂ ಬೇಗುದಿ ಇದೆ, ನಾವು ತಿಳ್ಕೊತೀವಿ. ಎಲ್ಲರೂ ಅಗ್ನಿ ಕುಂಡದೀವಿ ನಾವು, ಅಗ್ನಿ ಕುಂಡ. ನಮ್ಮ ಮನಸ್ಸು ಅನ್ನೋದು ಅಗ್ನಿ ಕುಂಡ ಆಗಿದೆ. ಎಷ್ಟೋ ಜನ ಬಂದು ಏನು ಹೇಳ್ಕೊತಾರಪ್ಪ ಅಂದ್ರೆ, ಗುರುಜಿ ನನ್ನ ತಲೆ ಕೆಟ್ಟುಬಿಟ್ಟಿದೆ, ಕೆಟ್ಟ ವಿಚಾರಗಳು ಬರ್ತಾವೆ ಗುರುಜಿ, ಅವನ್ನ ಜಮನ ಮಾಡೋದು ಗೊತ್ತಾಗ್ತಾ ಇಲ್ಲ. ಮತ್ತೊಬ್ಬರು ಬರ್ತಾರೆ, ಗುರುಜಿ ನೀವು ಶಾಬರಿ ದೀಕ್ಷೆ ಕೊಟ್ರಿ, ಅದನ್ನು ಮಾಡೋಕ್ಕೆ ಹೋದರೆ ಮತ್ತೆ ನನಗೆ ಆಗೋದೇ ಇಲ್ಲ, ಏನೋ ದುಷ್ಟು ವಿಚಾರ ಬರ್ತಾವ, ಕೆಟ್ಟ ವಿಚಾರ ಬರ್ತಾವ. ಹೀಗೆ ಅದಕ್ಕೆ ಹಿಂದಿನ ಕಾಲ ಕೇಳಿದ್ರಲ್ಲ, ಏನೋ ಸಾಧನೆ ಮಾಡಿಕೊಳ್ಳೋ ಕಾಲಕ್ಕೆ, ತಪಸ್ಸು ಮಾಡ್ಕೊಳ್ಳೋಕ್ಕೆ ದುಷ್ಟಶಕ್ತಿಗಳು ಬಂದು ಕಾಡ್ತಿದ್ದು, ರಾಕ್ಷಸರು ಬಂದು ಕಾಡ್ತಿದ್ರು, ಭೂತಗಳು ಬರ್ತಿದ್ದು. ಅದು ಯಾಕೆ ಬರ್ತಿದ್ದಪ್ಪ ಅಂದರೆ ಬಿಡಿಸ್ತಿದ್ರು ಅಂತ. ಮತ್ತು ಈಗೇನು ಆಗ್ತಾಯಿದೆ? ಈಗೂ ಹಾಗೆ ನಡೆದಿದೆ. ಎಲ್ಲರ ತಲೆ ಕೆಟ್ಟಿದೆ. ನಾನು ನೋಡ್ತಾ ಇದ್ದೀನಿ ಪಾಪ ಎಷ್ಟು ಆಧ್ಯಾತ್ಮವಾದಿಗಳು, ವಿಚಾರವಾದಿಗಳು, ಲಕ್ಷಗಟ್ಟಲೆ ಮಂದಿ ದೇವರಂತ ಪೂಜಿಸಿ ಮಾಡುವ ಮಹಿಮರು ಸಹಿತ ಎಲ್ಲೋ ಒಂದು ಕಡೆ ಯಾವುದೋ ಒಂದು ದೌರ್ಬಲ್ಯಕ್ಕೆ ಒಳಗಾಗಿಬಿಡ್ತಾರೆ. ಯಾಕೆ ಹೀಗಾಗ್ತು? ಒಂದೇ ಒಂದು ಕ್ಷಣ ರೀ, ಒಂದೇ ಒಂದು ಕ್ಷಣದ ಒಂದು ದೌರ್ಬಲ್ಯ, ಒಂದೇ ಒಂದು ಕ್ಷಣದ ಮರೆವು ಅವ್ರನ್ನ ಮೇಲಕ್ಕೆ ಹೋದವ್ರನ್ನ ರಸಾತಳಕ್ಕೆ ಇಳಿಸ್ತದ. ಒಮ್ಮೆಲೆ ಸ್ವರ್ಗದಿಂದ ನರಕಕ್ಕೆ ಕಳಿಸಿಬಿಡ್ತದೆ. ನಾನು ನೋಡ್ತಾ ಇದ್ದೇನೆ ಎಷ್ಟೋ ಸ್ವಾಮಿಗಳದ್ದು, ಅನೇಕ ಹೆಸರು ಹೇಳೋದು ಬೇಡ, ದೊಡ್ಡ ದೊಡ್ಡ ವೇದಾಂತಿಗಳು, ಸಾವಿರಾರು ಜನ ದೇವರಂತ ನಂಬಿಕೊಂಡ ಮಹಾಮಹಿಮರು ಈ ಥರ ಹಾದಿ ತಪ್ತಾರಪ್ಪ ಅಂದ್ರೆ ಅದು ಅವ್ರದ್ದು ಕಾರಣ ಅಲ್ಲ ಅನ್ಸುತ್ತೆ ನನಗೆ. ಯಾಕೋ ಯಾವುದೋ ಒಂದು ಶಕ್ತಿ ಅವ್ರ ಮೇಲೆ ಅಟ್ಟಹಾಸ ಮಾಡ್ತದೆ ಅನಿಸುತ್ತೆ. ಇದು ನೋಡಿದ್ರಪ್ಪ ಅಂದ್ರೆ ಎಲ್ಲರ ಬಂದು ಹೇಳೋದನ್ನು, ಆಗ್ತಿರೋ ಘಟನೆಗಳನ್ನ ನೋಡಿಕೊಂಡಾಗ ದೇವರೇ, ಅದು ನನಗೆ ನಾನಿಂದ ಬಿಡಲಾರೆ ಇದ್ರೊಳಗೆ ಕೊನೆಯ ಹಂತದೊಳಗೆ ನಾಯಕಿ ಲಕ್ಷ್ಮಿ ಅನಂತನಾಗ ಅವನಿಗೆ ದೆವ್ವದ ಆಹ್ವಾನ ಆಗಿರ್ತೈತಿ, ಪಿಶಾಚಿ ಆಹ್ವಾನ ಆಗಿರುತ್ತೆ, ರಾಕ್ಷಸ ಶಕ್ತಿ ಆಹ್ವಾನ ಆಗಿರ್ತೈತಿ. ನಾನಿನ್ನು ತೊಗೊಂಡು ಹೋಗ್ತೀನಿ ಅಂದ್ಕೊಂಡು ಹೇಳ್ತಿರ್ತದೆ ಅದು. ಅದಕ್ಕೆ ಗಂಡನ ಉಳಿಸ್ಕೊಳಕ್ಕೆ ಆಕಿ ಮಂತ್ರಾಲಯದ ರಾಘವೇಂದ್ರ ಪ್ರಭುಗಳ ಸನ್ನಿಧಾನಕ್ಕೆ ಬಂದು ಬಿಡನು ನಿನ್ನ ಪಾದ ಅಂತ್ಕೊಂಡು ಹಾಡ್ತಾಕಿ. ಭೂಮಿಯೇ ಬಿರಿಯಲಿ, ಗಗನವು ನಡುಗಲಿ, ಬಿಡನು ನಿನ್ನ ಪಾದ. ಅದು ಹೇಳ್ತಾ ಇರಬೇಕಾದ್ರೆ ದುಷ್ಟಶಕ್ತಿಯ ಅಟ್ಟಹಾಸದಿ ದುಷ್ಟಶಕ್ತಿಯು ಅಟ್ಟಹಾಸದಿ ನಗುತ್ತಲಿದೆ, ನಲಿಯುತ್ತಿದೆ. ದುಷ್ಟಶಕ್ತಿಯು ಅಟ್ಟಹಾಸದಿ ನಲಿಯುತ್ತಿದೆ, ನಗುತ್ತಲಿದೆ. ದಮನ ಮಾಡುವ ದೈವಶಕ್ತಿಯು ಕಾಣಿಸದೆ ಕೆನಕುತ್ತಿದೆ. ಅಂದ್ರೆ ಇವತ್ತು ಪಾಸಿಟಿವಿಟಿಗಿಂತ ನೆಗೆಟಿವಿಟಿಯ ಸಾಮ್ರಾಜ್ಯವೇ ಜಾಸ್ತಿ ಆಗಿಬಿಟ್ಟದ. ಅದರದ್ದೇ ಯಾಕಂದರೆ ಯಾವತ್ತಿಗೂ ನೋಡ್ಕೊಳ್ಬೇಕಾರೆ ರಾಕ್ಷಸ ಶಕ್ತಿ ಅಟ್ಟಹಾಸವೇ ಜಾಸ್ತಿ ಆಗ್ತದೆ. ಹೌದಾ? ಪುರಾಣ ಕಾಲದಿಂದ ತಗೋರಿ, ಮಹಾಭಾರತ ರಾಮಾಯಣ ಕಾಲದಿಂದ ತಗೋರಿಬೇಕಾರೆ ರಾಕ್ಷಸ ಶಕ್ತಿ ದೈವಿ ಶಕ್ತಿಯನ್ನು ಸದೈವ ಸೋಲಿಸ್ತದ. ಕೊನೆಗೆ ಅಂತಿಮ ಜಯ ದೈವ ಶಕ್ತಿ ಇದ್ದರೂ ಕೂಡ, ಆದರೆ ಅದು ಕಾಡಾಟ ಮಾತ್ರ ಭಾಳ ದುರ್ಬಲ ಇರ್ತದೆ. ಆದ ಕಾರಣ ನಾವೆಲ್ಲರೂ ಅದಕ್ಕೆ ಒಳಗಾಗಿಬಿಟ್ಟಿವಿ. ನಾವು ನಮ್ಮ ಸುತ್ತಲೂ ನೆಗೆಟಿವಿಟಿಯ ಸಾಮ್ರಾಜ್ಯ ತುಂಬಿ ತುಳುಕ್ತಾ ಇದೆ. ಅದಕ್ಕಾಗಿ ನಮ್ಮ ತಲೆ ಕೆಡ್ತಾ ಇದೆ. ಇದ್ದಕ್ಕಿದ್ದಂತೆ ಬೈದಾಡ್ಕೊತೀವಿ, ಇದ್ದಕ್ಕಿದ್ದಂತೆ ಬಡ್ಕೊತೀವಿ, ಇದ್ದಕ್ಕಿದ್ದಂತೆ
ಬಾಯಿ ಬಾಯಿ ಬಿಡ್ಕೊತೀವಿ, ಇದ್ದಕ್ಕಿಂತಂತೆ ಸಿಟ್ಟಿಗಿಡ್ತೀವಿ, ಇದ್ದಕ್ಕಿದ್ದಂತೆ ಯಾರಿಗೂ ಏನು ಅನ್ನಬಾರ್ದೋ ಅದನ್ನು ಅಂದು ಬಿಡ್ತೀವಿ. ಏನು ಅಷ್ಟು ಒಂದು ಆ ಒಂದು ದೌರ್ಬಲ್ಯ, ಆ ದೌರ್ಬಲ್ಯದ ಗಳಿಗೆ ಆ ಕ್ಷಣ ಏನದಲ್ಲ ಭಾಳ ದುರಂತಕ್ಕೆ ಇದು ಮಾಡ್ತದೆ. ನೋಡಿದ್ರಲ್ಲ, ಒಬ್ಬ ಹುಡುಗಿಗೆ ಮೊಬೈಲ್ ನೋಡಬೇಡ ಅಂದ್ರೆ, ಟಿ ವಿ ನೋಡಬೇಡ ಅಂದ್ರೆ ಪಾಪ 5ನೇ ಹುಡುಗಿ ಹೋಗ್ಬಿಟ್ಟೈತಿ. ಏನು ಆಗ್ತಿರಬಾರ್ದು ಅವ್ರಿಗೆ. ಇದ್ದಕ್ಕಿದ್ದಂತೆ ಬಸ್ನಾಗ ಹೋಗ್ತಿರ್ತೀರಿ, ಏನೋ ಒಬ್ಬ ಹೆಣ್ಮಗಳು ಕೂತಿರ್ತಾಳ, ಆಕಿನ ಅಂಗಾಂಗಗಳು ಮುಟ್ಟಬೇಕನ್ಸುತ್ತೆ ನೋಡಿ. ಎಂಥ ಒಳಗಿಂದ ಬರ್ತದದು ರಾಕ್ಷಸ ಶಕ್ತಿ. ಆಕಿನ ಮುಟ್ಟುವಂಥದ್ದು ಮುಡ್ತಾರ, ಆಗೋದೇ ಬೇರೆ. ಆಕೆ 4 ಮಂದಿಯಾಗಿ ಇವ್ನು ಹಿಡಿದು ಕಪಾಳ ಗಟ್ಟಿ ಬಿಡ್ತಾಳ, ಅವ್ಗೆ ಅವಮಾನ ಆಗುತ್ತೆ. 4 ಮಂದಿ ನಗ್ತಾರ, ಹೋಗಿ ಅವ ಆತ್ಮಹತ್ಯೆ ಮಾಡ್ಕೊತಾನ. ನಾ ಯಾಕೆ ಹಿಂಗೆ ಮಾಡಿಕೊಂಡೆ ಅಂತ ತಿಳ್ಕೊಂಡು ಒಂದು ಪತ್ರ ಬರುತ್ತೆ. ಸೊ ಇದೇ ನಡೆದದ. ಅದೆಲ್ಲ ಯಾಕೆ ನಡೆದದಪ್ಪ ಅಂತಂದ್ರೆ, ನಾವು ಎಲ್ಲಿ ತಪ್ಪಿವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ತಪ್ಪಿವಿ, ಎಲ್ಲಿ ಎಡವಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ರಾತ್ರಿ ಕಂಡ ಬಾವಿಯೊಳಗೆ ಹಗಲನ್ನು ಬೀಳ್ತಾ ಇದ್ದೀವಿ ನಾವೆಲ್ಲರೂ. ಗೊತ್ತಿದೆ ನಾವು ಮಾಡೋದು ತಪ್ಪು ಅನ್ನೋದು ಗೊತ್ತಿದೆ, ನಾವು ಹೀಗೆ ಹೇಳೋದು ತಪ್ಪು ಅನ್ನೋದು ಗೊತ್ತಿದೆ, ಹೀಗೆ ಮಾತಾಡಿದ್ರೆ ತಪ್ಪು ಆಗ್ತದನ್ನೋದು ಗೊತ್ತಿದೆ. ಆದರೂ ಹಾಗೇ ಮಾಡ್ತೀವಿ. ಏನೋ ಒಂದು ಅಹಂಕಾರ, ಏನೋ ಒಂದು ದರ್ಪ, ಏನಾದಿತ್ತಳ ಅಂತೀರಿ, ಏನೋ ಆಗಿಬಿಡ್ತದ. ಹೀಗಾಗಿ ಎಲ್ಲರ ಮೈಯಾಗ ದೇವ್ ಹೊಕ್ಕತಿ. ದೆವ್ವ ನೆಗೆಟಿವಿಟಿಗೆ ನಾವು ದೆವ್ವ ಅನ್ನೋದು. ಅದಕ್ಕೆ ಅದೇ ಸಾಮ್ರಾಜ್ಯ, ಅದು ಅಟ್ಟಹಾಸದ ಮೆರಿತಾ ಇದೆ ನೆಗೆಟಿವಿಟಿ. ನಮ್ಮ ಒಳಗೆ, ನಮ್ಮ ಹೊರಗೆ, ನಮ್ಮ ಮನ್ಯಾಗ, ಮತ್ತು ಹೊರಗಿನ ಜಗತ್ತಿನೊಳಗೆ. ಅದಕ್ಕೆ ಟ್ರಂಪ್ ಹಂಗೆ ಮಾಡ್ತಾನೆ, ಇವ್ರು ಹಿಂಗೆ ಮಾಡ್ತಾರೆ. ರಾಜಕೀಯ ಧುರೀಣರು ಏನು ನೋಡ್ತಿರಲ್ಲ, ಎಷ್ಟೆಷ್ಟು ವಿಚಿತ್ರ ಹೇಳಿಕೆ ಕೊಡ್ತಾರೆ. ಮಾಡಬಾರ್ದನ್ನು ಮಾಡಕತ್ತಾರೆ. ಎಲ್ಲ ಕಡೆ ಇದ ವಾಟ್ಸ್ಯಾಪ್ ತೆಗೆದ್ರು, ಇದ ಫೇಸ್ಬುಕ್ ತೆಗೆದ್ರು, ಇದ ಇನ್ಸ್ಟಾಗ್ರಾಮ್ ತೆಗೆದ್ರು, ಇದ ಬರೀ ನೆಗೆಟಿವಿಟಿ ಸಾಮ್ರಾಜ್ಯ ತುಂಬಿ ತುಳುಕೋದನ್ನು ನೋಡ್ತಾ ಇದ್ದೀರಿ. ಆದ ಕಾರಣ ಪಾಸಿಟಿವ್ ಪವರನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ನಾವು ದೈವಿ ಸಾಧನ ಮಾಡ್ಕೊಳ್ಳೋದು ಮರೆತು ಬಿಟ್ಟಿವ್ರಿ. ನೆನಪು ಅನಿಸುತ್ತೆ ಕರೆ ಮತ್ತೆ ಮರಿತೀವಿ, ಮತ್ತೆ ಅನಿಸುತ್ತೆ ಮತ್ತೆ ಮರಿತೀವಿ. ಅದು ಮರೆಸಿಬಿಡ್ತದ. ಯಾಕಂದ್ರೆ ಅದು ದೈವೀ ಶಕ್ತಿ ನಮ್ಮಲ್ಲಿ ಬಂತಪ್ಪ ಅಂದ್ರೆ ಅದರ ಆಟ ನಡೆಸಿರಲ್ಲ. ಅದಕ್ಕೆ ಅದು ಬರದಂತೆ ಅದೇ ತಡಿತೈತಿ ನಿಮಗೆ. ಸೊ ಹೀಗಾಗಿ ಎಲ್ಲರ ತಲೆ ಕೆಟ್ಟು ಬಿಟ್ಟದ. ತಲೆ ಕೆಟ್ಟೈತಿ ಅನ್ನೋದು ಎಷ್ಟೋ ಮಂದಿಗೆ ಗೊತ್ತದ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಮಂದಿಗಂತೂ ತಲೆ ಕೆಟ್ಟಿರ್ತದ, ಅದು ತಲೆ ಕೆಟ್ಟದ್ದ ಗೊತ್ತಾಗೋದಿಲ್ಲ. ಅವ್ರು ಮತ್ತೊಬ್ಬರಿಗೆ ಇನ್ನು ತಲೆ ಕೆಟ್ಟದ ಮಗನ ಅಂತಿರ್ತಾರೆ. ಹಿಂಗೆ ಹೊಂಟದ ಜಗತ್ತು. ಎಲ್ಲಿ ಹೋಗ್ತದೋ ದೇವರಿಗೆ ಗೊತ್ತು. ಅಂತಿಮತೆ ಭೀಕರ ಅದು ಆ್ಯಕ್ಚುಲಿ. ಅದಕ್ಕೆ ಪದೇ ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ಪ್ರಳಯ ಆಗ್ತದೆ ಅಂತಾರೆ. ಪ್ರಳಯ ಆಗ್ತದ ಅನ್ಬ್ಯಾಡ್ರಿಯಪ್ಪ. ಆಗಿಬಿಟ್ಟದ. ನಿಮ್ಮ ತಲೆಯಾಗ ಪ್ರಳಯ ಆಗಿದೆ, ನಿಮ್ಮ ಮನಸ್ಸಿನ ಪ್ರಳಯ ಆಗಿದೆ, ನಿಮ್ಮ ಮನೆಯಾಗ ಪ್ರಳಯ ಆಗಿದೆ. ಮತ್ತು ನೀವು ಸತ್ತು ಬಿಟ್ಟಿದ್ದೀರಿ. ನೀವೆಲ್ಲರೂ ಈ ಜೀವಂತ ಹೆಣ. ನಾವು ಇದ್ದೂ ಇಲ್ದಂಗೆ ಇದೀವಿ ಆ್ಯಕ್ಚುಲಿ. ಹೆಂಡ್ರ ಪಾಲಿಗೆ ಗಂಡು ಸತ್ತಾರ, ಗಂಡರ ಪಾಲಿಗೆ ಹೆಣ್ಣು ಸತ್ತಾರ, ತಂದೆ ತಾಯಿ ಪಾಲಿಗೆ ಮಕ್ಕಳು ಸತ್ತಾರ, ಮಕ್ಕಳ ಪಾಲಿಗೆ ತಂದೆ ತಾಯಿ ಸತ್ತು ಬಿಟ್ಟಾರ. ಇದನ್ನು ಹಿಂದ್ಕೊಂಡು ನಾವು ಎಪಿಸೋಡ್ನಾಗ ಹೇಳಿದ್ದೀನಿ. ಮತ್ತು ಅದೇ ವಾಕ್ಯಗಳನ್ನು, ಅದೇ ಶಬ್ದಗಳನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹಂಗೆ ನಡೆದ ನೋಡಿ ನನಗೂ ಕೂಡ ಏನಪ್ಪ ಇದು ಅನಿಸುತ್ತೆ. ನನಗೂ ಕೂಡ ಮೊದಲಿನಂತೆ ಸಾಧನೆ ಮಾಡ್ಕೊಳ್ಳೋದು ಆಗ್ತಾಯಿಲ್ಲ. ಯಾಕೋ ಎಷ್ಟು ಒಳ ತಹತಾಯ್ಕಿರ್ತದೆ, ಮಾಡಬೇಕು ಅನ್ನೋದು ತಹತಾಯ್ಕಿರ್ತದೆ. ನಿಮ್ಮ ಅನೇಕ ಸಮಸ್ಯೆಗಳನ್ನು ಏನಾದರೂ ಈ ಸಾಧನೆ ಮಾಡ್ಕೊಂಡು ಪರಿಹಾರ ಮಾಡ್ಬೇಕನ್ಸುತ್ತೆ, ಹೀಲ್ ಮಾಡ್ಬೇಕನ್ಸುತ್ತೆ, ಆಗ್ತಾನೇ ಇಲ್ಲ ರೀ. ಏನು ಮಾಯ ಅದು ಇದು. ಯಾರನ್ನೂ ಬಿಡೋದಿಲ್ಲ. ಬಿಟ್ಟೇನೆಂದರೆ ಬಿಡದಿ ಮಾಯೆ ಅಂತ ತಿಳ್ಕೊಂಡು. ಎಷ್ಟು ಶರಣರು ಹೇಳಿದ್ರಲ್ಲ, ಅಕ್ಕಮದೆ ಹೇಳಿದ್ರಲ್ಲ, ಪುರುಷಂಗೆ ಸ್ತ್ರೀಯಾಗಿ ಕಾಡಿತ್ತು ಮಾಯೆ ಅಂತ ತಿಳ್ಕೊಂಡು. ಹೌದಾ? ಜಗ ಸುತ್ತಿರುವುದು ನಿನ್ನ ಮಾಯೆ, ನನ್ನ ಸುತ್ತಿರುವುದು ನಿನ್ನ ಏನು ಹೀಗೆ ಹೇಳ್ತಿರ್ತಾರ. ಹಂಗ ಒಂದು ಮಾಯಾ ಅದು ಮಾಡ್ಬೇಕನ್ಸುತ್ತಾ ಮಾಡಕ್ಕೆ ಬಿಡೋದಿಲ್ಲ, ಮಾಡ್ಬೇಕನ್ಸುತ್ತಾ ಮಾಡಕ್ಕೆ ಬಿಡೋದಿಲ್ಲ, ಪ್ರಾರ್ಥನೆ ಮಾಡ್ಬೇಕನ್ಸುತ್ತಾ ಮಾಡಕ್ಕೆ ಬಿಡೋದಿಲ್ಲ, ಭಜನೆ ಮಾಡ್ಬೇಕನ್ಸುತ್ತಾ ಮಾಡಕ್ಕೆ ಬಿಡೋದಿಲ್ಲ, ಹೀಲಿಂಗ್ ಮಾಡ್ಬೇಕನ್ಸುತ್ತಾ ಹೀಲಿಂಗ್ ಮಾಡಕ್ಕೆ ಬಿಡೋದಿಲ್ಲ, ಮತ್ತೊಬ್ಬರಿಗೆ ಸಹಾಯ ಮಾಡ್ಬೇಕನ್ಸುತ್ತಾ ಮಾಡಕ್ಕೆ ಬಿಡೋದಿಲ್ಲ. ಒಳ್ಳೆಯದನ್ನು ಮಾಡ್ಬೇಕನ್ಸುತ್ತಾ ಒಳ್ಳೇದು ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ಅದು. ನೋಡಿದ್ದೀರಾ? ನೋಡ್ಕೊಳ್ಳಿ ಬೇಕಾರೆ. ನಾನು ಇದುವರೆಗೆ ಏನು ಹೇಳಿದ್ದೀನೋ ಅದೆಲ್ಲ
ನಿಮಗೂ ಆಗ್ತಾಯಿದೆ, ನನಗೂ ಆಗ್ತಾಯಿದೆ, ಎಲ್ಲರಿಗೂ ಆಗ್ತಾಯಿದೆ. ಸೊ ದುಷ್ಟಶಕ್ತಿಯು ಅಟ್ಟಹಾಸದಿ ಮೆರೆಯುತ್ತಿದೆ. ದೈವಶಕ್ತಿಯು ಕಾಣಿಸದೆ ನಮ್ಮನ್ನು ಗುಳಾಡಿಸ್ತಾ ಇದೆ. ಸೊ ಮುಂದಿನ ಒಳ್ಳೆಯ ಸಮಯವನ್ನು ನಾವು ಅದು ಬರ್ತದಂತ ಭಾವಿಸೋಣ, ನಿರೀಕ್ಷಿಸೋಣ. ಖಂಡಿತ. ಯಾಕಂದರೆ ಜಗತ್ತಿನ ನಿಯಮ ಏನಪ್ಪ ಅಂದ್ರೆ, ಒಂದಿದ್ದಂಗೆ ಒಂದು ಇರುವುದಿಲ್ಲ, ಇವತ್ತಿದ್ದಂಗೆ ನಾಳೆ ಇರುವುದಿಲ್ಲ, ನಾಳಿದ್ದಂಗೆ ನಾಳಿದಿರುವುದಿಲ್ಲ. ಇವತ್ತು ಆ ದುಷ್ಟಶಕ್ತಿ ಹಾರಾಡ್ತಾ ಇದೆ. ದುಷ್ಟಶಕ್ತಿ ದಮನ ಆಗೋದಿಲ್ಲ. ಬಟ್ ಅದು ಆಗೋದಿಲ್ಲ ಅಂದರೆ ಸದೈವ ಅದೇ ಇರ್ತದಂತಿಲ್ಲ. ಒಂದಿಲ್ಲ ಒಂದು ದಿವಸ ಖಂಡಿತವಾಗಿಯೂ ಅದು ದಮನ ಆಗಲೇಬೇಕು. ಅದು ದಮನ ಆದಾಗ ಎಲ್ಲರ ಬದುಕಿನೊಳಗೆ ಒಂಥರ ಆನಂದ, ಸಮಾಧಾನ, ಒಂದು ಅಸೀಮ ಶಾಂತಿ ದೊರಕ್ತದೆ. ಆ ದಿನ, ಆ ಕ್ಷಣ ಬೇಗ ಬರಲಿ ಅಂದುಕೊಂಡು ಆಶಿಸಿ ಶ್ರೀ ಗುರುದೇವ್.